ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚಮ್ಮಿ. ಸೊ ನಾನು ರಿಟರ್ನ್ ಆಗ್ತಾ ಇದ್ದೀನಿ ನಮ್ಮ ತಾಯಿ ಮನೆಯಿಂದ. ಸೊ ಇದು ಒಂದು ಸಮ್ಮರ್ ವೆಕೇಶನ್ ಆದಮೇಲೆ ನಾನು ರಿಟರ್ನ್ ಆಗ್ತಾ ಇರೋ ವ್ಲಾಗು. ಸೊ ಬನ್ನಿ ನೋಡೋಣ. ಸೊ ನೋಡಿ, ಸೊ ಅಲ್ಲೇ ಕಾರಲ್ಲಿ ಪಾಸ್ ಆಗ್ತಾ ಒಂದು ವ್ಲಾಗ್ ಕ್ರಿಯೇಟ್ ಮಾಡೋಣ ಅಂತ ಅನಿಸ್ತು. ಸೊ ವ್ಲಾಗ್ನ ಒಂದು ಕವರೇಜ್ ಮಾಡಿಕೊಂಡೆ. ಇದು 18th ಏಪ್ರಿಲ್ ಅಲ್ಲ 18th ಮೇ ಒಂದು ಫುಟೇಜಸ್ ಆಗಿರುತ್ತೆ. ಸೊ ನೋಡಿ, ಸೊ ನಾನು ನನ್ನ ತಾಯಿ ಪಕ್ಕದಲ್ಲಿ ನನ್ನ ಮಗಳಿಗೆ ಊಟ ಎಲ್ಲ ಫೀಡ್ ಮಾಡ್ತಾಯಿದ್ದು. ಸೊ ನಾನು ಕಾರಿಡಾರಲ್ಲಿ ಕೂತ್ಕೊಂಡು, ಸೊ ಕಾರ್ನರಲ್ಲಿ ಕೂತ್ಕೊಂಡು ಆಚೆ ಎಲ್ಲ ಒಂದು ನೇಚರ್ನ ಎಂಜಾಯ್ ಮಾಡ್ತಾಯಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಬಂದು. ನನ್ನ ಮಕ್ಕಳು ನಮ್ಮ ತಾಯಿ ಹತ್ರ ಒಂದು ಬಾಂಡೇಜ್ ಕ್ರಿಯೇಟ್ ಮಾಡಿಕೊಂಡು ಕೂತಿದ್ದಾರೆ. ಸೊ ಸಮ್ಮರ್ ವೆಕೇಷನ್ಸು ಎಲ್ಲ ಮಕ್ಕಳನ್ನ ಸಾಕೋದು ಎಲ್ಲ ದಿನವೂ ಕ್ರಿಟಿಕಲ್ಲೇ. ಸೊ ನಮ್ಮ ಮನೇಲಿ ಎಲ್ಲ ಜನನೂ ಹೆಲ್ಪ್ಫುಲ್ ಇದ್ದಾರೆ. ಸೊ ಯಾವಾಗಲೂ ನನ್ನ ನೀನು ಒಬ್ಬಳೇ ಸಾಕೋಕ್ಕಾಗಲ್ಲ, ಸೊ ನಾವು ನಿನಗೆ ಹೆಲ್ಪ್ ಮಾಡ್ತೀವಿ. ಸೊ ನನ್ನ ಮಗಳು ಫಾರ್ಮೇಟಿಂಗ್ ಸ್ಟೇಜ್ ಆಗಿರೋದ್ರಿಂದ ತುಂಬಾ ಕಷ್ಟ ಮಕ್ಕಳನ್ನ ಸಾಕೋದು. ಸೊ ಅದು ಫ್ರೆಂಡ್ಸ್ ಜೊತೆ ಓಡ್ಬಿಡ್ತಾರೆ, ಮತ್ತು ಅವರು ಜಾಸ್ತಿ ಆಟದ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ನೋಡಿ, ಎಲ್ಲ ಪಾಸ್ ಆಗ್ತಾ ಎಲ್ಲನೂ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ನಾನು ಬಿಡದಿಯಿಂದ ಸ್ವಲ್ಪ ಮುಂದೆ ಬಂದಾಗ ಮಿಡಲ್ ಆಫ್ ದಿ ಬ್ಯಾಂಗ್ಳೂರಲ್ಲಿ ನಾನು ಕವರೇಜ್ ಸ್ಟಾರ್ಟ್ ಮಾಡಿದೆ. ಸೊ ನೋಡಿ, ನಾನು ಸೀರಿಯಸ್ ಆಗಿ ವ್ಲಾಗ್ ಕ್ಯಾಮ್ರಾ ಫುಟೇಜಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾರಲ್ಲಿ ಕ್ಲಾರಿಟಿ ಅಂದರೆ. ಸೊ ನೋಡಿ ಎಷ್ಟು ಅಂದರೆ ಸಮ್ಮರ್ ವೆಕೇಶನ್ ಅಂದರೆ ಅದೇ ಅಲ್ವಾ. ಸೊ ರಜೆ ಮಕ್ಕಳು ತಾಯಿ ಮನೆಗೆ ಹೋಗ್ಬಿಡ್ತಾರೆ. ಸೊ ಅವ್ರಿಗೆ ಚೈಲ್ಡ್ಹುಡ್ ಅಂದರೆ ಅಜ್ಜಿ ಮತ್ತು ಮಾಮ, ಅತ್ತೆ, ಆಂಟಿ, ಚಿಕ್ಕ ಆಂಟಿ ಮತ್ತು ಅಂಕಲ್, ಇನ್ನೂ ಏನೇನೋ ಸಂಬಂಧಗಳು ಅವ್ರಿಗೆ ಚೆರಿಷ್ ಮಾಡಬೇಕು ಅನಿಸುತ್ತೆ. ಸೊ ಅದಕ್ಕೆ ಅದೊಂದು ಬಾಂಡೇಜ್ನ ನಾವು ಡಿಸಾಲ್ವ್ ಮಾಡಬಾರ್ದು ಅಂತ. ಸೊ ನನಗೆ ಈ ಏಜಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲದೆ ಇದ್ರು ಅವಳೊಂದು ಫೀಲ್ ಮಾಡಬೇಕು ಅಂತ ಕರ್ಕೊಂಡು ಹೋಗ್ತೀನಿ. ಸೊ ಇದಾಗಿದ್ದು ನೋಡಿ, ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ, ಬಾಯ್.